ನಮಸ್ಕಾರ ವೀಕ್ಷಕರೇ, ದ ಫೆಡರಲ್ ಕರ್ನಾಟಕದ ಚರ್ಚೆಗೆ ಸ್ವಾಗತ. ನಾನು ಎಂ ಚಂದ್ರಪ್ಪ. ನಮ್ಮ ಜೊತೆ AADSO ರಾಜ್ಯ ಖಜಾಂಚಿಗಳಾದಂತಹ ಸುಭಾಷ್ ಬೆಟ್ಟದಕೊಪ್ಪ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ತೆ ಸರ್. ಇವತ್ತು ರಾಜ್ಯದಲ್ಲಿ ಸರ್ಕಾರಿ ಶಾಲೆಗಳನ್ನು ಉಳಿಸಿ ಅನ್ನೋ ಆಂದೋಲನ ಜೋರಾಗ್ತಾ ಇದೆ. ಯಾಕೆ ಅಂತಂದರೆ KPS ಮ್ಯಾಗ್ನೆಟ್ ಯೋಜನೆ ಅನ್ನೋ ಒಂದು ಸರ್ಕಾರದ ಹೊಸ ಕಲ್ಪನೆಯಲ್ಲಿ ಏನು ಶಾಲೆಗಳನ್ನ ಆರಂಭಿಸಬೇಕು ಅಂತ ಯೋಜನೆ ತಯಾರಾಗ್ತಿದೆ, ಅದರ ವಿರುದ್ಧ ಒಂದು ಹೋರಾಟ ಜೋರಾಗ್ತಾ ಇದೆ. ಯಾಕೆ ಅಂತಂದರೆ KPS ಮ್ಯಾಗ್ನೆಟ್ ಶಾಲೆಗಳ ಒಂದು ಆರಂಭದಿಂದಾಗಿ ಸಾಕಷ್ಟು ಅಂದರೆ 40,000ಕ್ಕೂ ಹೆಚ್ಚು ಸರ್ಕಾರಿ ಶಾಲೆಗಳು ಮುಚ್ಚಲ್ಪಡ್ತವೆ ಅನ್ನೋದು ಒಂದು ಆತಂಕ. ಈ ಬಗ್ಗೆ ನಮ್ಮ ಜೊತೆ ಚರ್ಚೆ ಮಾಡೋದಕ್ಕೆ ಸುಭಾಷ್ ಅವರಿದ್ದಾರೆ. ಈಗ KPS ಮ್ಯಾಗ್ನೆಟ್ ಯೋಜನೆ ಅದು ಸರ್ಕಾರ ಜಾರಿಗೆ ತರ್ತಾ ಇದೆ. ಇದರಿಂದ ಏನು ಆತಂಕ ಏನಾಗ್ತಾ ಇದೆ ಸರ್? ನೀವು ಹೇಳಿರೋ ಹೆಸರಲ್ಲೇ ಈಗ KPS ಮ್ಯಾಗ್ನೆಟ್ ಅಂತ ಹೇಳಿದ್ರೆ ಸರ್, ಅದು ಒಂದು ಅಯಸ್ಕಾಂತ. ಹೌದು. ಸೊ ಅಟ್ರ್ಯಾಕ್ಟ್ ಮಾಡುತ್ತೆ ಅಂತ. ಇವರು ಲಾಸ್ಟ್ ವರ್ಷ ಕೊನೆ ವರ್ಷ ಅಕ್ಟೋಬರ್ ತಿಂಗಳಲ್ಲಿ ಒಂದು ಸರ್ಕ್ಯುಲರ್ ಬಿಟ್ಟರು. ಏನಪ್ಪ ಅಂತ ಹೇಳಿದ್ರೆ, ಏನು ಸರ್ಕ್ಯುಲರ್ ಅಂತ ಹೇಳಿದ್ರೆ, KPS ಮ್ಯಾಗ್ನೆಟ್ ಅಂತ ಒಂದು ಯೋಜನೆಯನ್ನು ಜಾರಿಗೊಳಿಸ್ತಾ ಇದ್ದೀವಿ ಅಂಥೇಳಿ. ಆ ಯೋಜನೆ ಪ್ರಕಾರ 3ರಿಂದ 6 ಕಿಲೋಮೀಟ್ರ್ ಒಳಗಿರುವಂಥ ಎಲ್ಲ ಶಾಲೆಗಳನ್ನು ಸೇರಿಸಿ ಒಂದು ಶಾಲೆ ಮಾಡ್ತೀವಿ ಅಂತ. ಆ ಒಂದು ಶಾಲೆ ಅಂತ ಹೇಳಿದ್ರೆ ಸರ್, ಅದು ಮ್ಯಾಗ್ನೆಟ್ ಶಾಲೆ. ಆ ಒಂದು ಮ್ಯಾಗ್ನೆಟ್ ಶಾಲೆ ಸುತ್ತ 5-6 ಕಿಲೋಮೀಟ್ರ್ ಇರುವಂಥ ಶಾಲೆಗಳನ್ನ ಅಟ್ರ್ಯಾಕ್ಟ್ ಮಾಡಿ ಒಂದು ಶಾಲೆ ಮಾಡ್ತೀವಿ ಅಂಥೇಳಿ. ಅದರ ಅರ್ಥ ಸುತ್ತ ಇರುವಂಥ ಎಲ್ಲ ಶಾಲೆಗಳನ್ನ ಮುಚ್ಚುತ್ತೀವಿ ಅಂಥೇಳಿ, ಗ್ರಾಮ ಪಂಚಾಯತಿಗೆ ಒಂದು ಶಾಲೆ ಮಾಡ್ತೀವಿ ಅಂತ. ಅಂದರೆ ಕರ್ನಾಟಕದಲ್ಲಿ ಸರಿಸುಮಾರು 5,900 ಅಂದರೆ 6,000 ಹತ್ತತ್ರ ಗ್ರಾಮ ಪಂಚಾಯತಿ ಇದೆ. ಕರ್ನಾಟಕದಲ್ಲಿ ಒಟ್ಟು ಶಾಲೆಗಳಿರೋದು 49,000 ಅಂದರೆ ಹೈಸ್ಕೂಲು, ಪ್ರೈಮರಿ ಸ್ಕೂಲು ಎಲ್ಲ ಸೇರಿ. ಸೊ LKGಯಿಂದ 12ನೇ ಕ್ಲಾಸ್ವರೆಗೆ KPS ಮ್ಯಾಗ್ನೆಟ್ನಲ್ಲಿ ಕಲಿಸ್ತೀವಿ. ಅದರ ಅರ್ಥ 6,000 ಶಾಲೆಗಳನ್ನ ಉಳಿಸ್ಕೋತೀವಿ, ಇನ್ನು 40,000ಕ್ಕಿಂತ ಹೆಚ್ಚಿಗೆ ಶಾಲೆಗಳನ್ನ ಮುಚ್ಚಾಕ್ತೀವಿ ಅನ್ನೋದು ಅವ್ರ ಉದ್ದೇಶ ಸರ್. ಅಲ್ಲಿ ಇವತ್ತು ಕರ್ನಾಟಕನೇ ನೀವು ತಗೊಳ್ಳಿ ಸರ್, ನಾವು ಮಲೆನಾಡು ಪ್ರದೇಶ ತಗೋಬೋದು, ಉತ್ತರ ಕರ್ನಾಟಕ ಭಾಗ ತಗೋಬೋದು ಸರ್. ಇವತ್ತು ಬಹುತೇಕ ನಮ್ಮ ಕರ್ನಾಟಕದಲ್ಲಿರೋರಂಥವ್ರು ರೈತರು, ಕೂಲಿ ಮಾಡೋವಂಥವ್ರು, ಕೂಲಿ ಕಾರ್ಮಿಕರು. ನಾವು ಕೆಲಸ ಮಾಡಿದ್ದೀವಿ ಸರ್ ಅವ್ರವ್ರ ಹಳ್ಳಿಗಳಲ್ಲಿ. ಬೆಳಿಗ್ಗೆ 7 ಗಂಟೆಗೆ ಕೂಲಿಗೆ ಹೋದರೆ ರಾತ್ರಿ 7 ಗಂಟೆಗೆ ಬರ್ತಾರೆ. ಸೊ ಅಂಥ ಸಂದರ್ಭದಲ್ಲಿ ಇವತ್ತು ಆ ಊರಲ್ಲಿ ಶಾಲೆ ಇದ್ದರೆ ಅವ್ರ ಮಕ್ಕಳಿಗೆ ಶಿಕ್ಷಣ ಸಿಕ್ಕಂಗೆ ಆಗುತ್ತೆ. ಆ ಊರಲ್ಲಿ ಶಾಲೆ ಇಲ್ಲ ಅಂತ ಹೇಳಿದ್ರೆ ಆ ಮಕ್ಕಳು ಆ ಶಿಕ್ಷಣದಿಂದ ವಂಚಿತರಾಗ್ತಾರೆ. ಹಾಗಾಗಿ ನೀವು ಇಲ್ಲಿ ಬೋರ್ಡು ಕೂಡ ನೋಡ್ತಾ ಇರ್ಬೋದು, ನಮ್ಮೂರ ಶಾಲೆ ಉಳಿಸಿ, ಸರ್ಕಾರಿ ಶಾಲೆಗಳನ್ನ ಮುಚ್ಚಾಕಬೇಡಿ ಅಂತ ಹೇಳಿ ನಾವು ಇವತ್ತು ಹೋರಾಟ ಮಾಡ್ತಾಯಿದ್ದೀವಿ. ಇವಾಗಲೇ ಸರ್ 600ಕ್ಕೂ ಹೆಚ್ಚಿಗೆ ಹಳ್ಳಿಗಳಲ್ಲಿ ಕರ್ನಾಟಕದಲ್ಲಿ ಹೋರಾಟ ಆಗಿದೆ. ಇವ್ರು ಹೇಳ್ತಾರೆ ಕಡಿಮೆ ದಾಖಲಾತಿ ಇರುವಂಥ ಶಾಲೆಗಳನ್ನ ಮುಚ್ತೀವಿ ಅಂತೇಳಿ. ಸರಿ ಶುದ್ಧ ಸುಳ್ಳು. ಆಮೇಲೆ ಇನ್ನೊಂದು ಸುಳ್ಳು ಹೇಳ್ತಾರೆ, ಸರ್ಕಾರಿ ಶಾಲೆಯಲ್ಲಿ ಮಕ್ಕಳೇ ಇಲ್ಲ ಅಂತ. ಅದು ಶುದ್ಧ ಸುಳ್ಳು. ಯಾಕೆಂದರೆ ಅವರ ಅಂಕಿ ಅಂಶಗಳ ಪ್ರಕಾರನೇ, ಸರ್ಕಾರದ ಅಂಕಿ ಅಂಶಗಳ ಪ್ರಕಾರನೇ 38 ಲಕ್ಷ ವಿದ್ಯಾರ್ಥಿಗಳು ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದ್ದಾರೆ ಇವತ್ತು. ನಾವು ಉತ್ತರ ಕರ್ನಾಟಕ ಭಾಗದಲ್ಲಿ ಹೋಗಿದ್ದೀವಿ, ಒಂದೊಂದು ಸರ್ಕಾರಿ ಶಾಲೆಯಲ್ಲಿ 300 ಮಕ್ಕಳು, 500 ಮಕ್ಕಳಿದ್ದಾರೆ. ಇವರು ಮೊನ್ನೆ ಹೊಂಗನೂರು ಅಂತ ಹೇಳಿ KPS ಮ್ಯಾಗ್ನೆಟ್ ಯೋಜನೆಗೆ ಒಂದು ಪೈಲಟ್ ಪ್ರಾಜೆಕ್ಟ್ ಮಾಡಿದ್ದಾರೆ. ದೊಡ್ಡ ಬಿಲ್ಡಿಂಗ್ ಕಟ್ಟಿದ್ದಾರೆ. ಚನ್ನಪಟ್ಟಣ ತಾಲೂಕು, ಬೆಂಗಳೂರು ದಕ್ಷಿಣ ಜಿಲ್ಲೆ, ನಾವೇನು ಹಿಂದೆ ರಾಮನಗರ ಅಂತ ಕರಿತಾ ಇದ್ವಿ. ಅಲ್ಲಿ ಇವರು ಸರ್ಕ್ಯುಲರ್ ಪಾಸ್ ಮಾಡಿದ್ದಾರೆ. 7 ಶಾಲೆಗೆ ಸರ್ 110 ಮಕ್ಕಳಿದ್ದಾರೆ, 80 ಮಕ್ಕಳಿದ್ದಾರೆ, 60 ಮಕ್ಕಳಿದ್ದಾರೆ. ಅಂಥ ಹಳ್ಳಿಗಳಿಗೆ ಸರ್ಕ್ಯುಲರ್ ಕೊಟ್ಟು ನೀವು ಮ್ಯಾಗ್ನೆಟ್ಗೆ ಮರ್ಜ್ ಆಗಿ ಅಂತೇಳಿ ಆದೇಶ ಹೊರಡಿಸಿದ್ದಾರೆ. ಇದನ್ನು ನಾವು ಬಲವಾಗಿ ವಿರೋಧಿಸ್ತೀವಿ ಸರ್. ಇವತ್ತು ಶಿಕ್ಷಣ ಎಲ್ಲಿದೆ ಅಲ್ಲಿಗೆ ಮಕ್ಕಳು ಹೋಗೋದಲ್ಲ, ಮಕ್ಕಳಿರೋ ಕಡೆ ಶಿಕ್ಷಣ ಹೋಗಬೇಕು, ಅದು ನಮ್ಮ ಧ್ಯೇಯ. ಹಾಗಾಗಿ ನಮ್ಮೂರ ಶಾಲೆ ಉಳಿಸ್ಬೇಕು ಅಂತೇಳಿ ನಾವು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಾ ಇದ್ವಿ. ರಾಜ್ಯದ ಬಹುತೇಕ ಶಾಲೆಗಳಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ. ಸರ್ಕಾರ ಇದೇ ಒಂದು ವಾದ ಮುಂದೆ ಇಟ್ಕೊಂಡು, ಅಂದರೆ ಈ KPS ಮ್ಯಾಗ್ನೆಟ್ ಶಾಲೆ ಆರಂಭದಿಂದಾಗಿ LKGಯಿಂದ PUCವರೆಗೂ ಶಿಕ್ಷಣ ಕೊಡ್ತೀವಿ, ಮೂಲಭೂತ ಸೌಕರ್ಯ ಕೊಡ್ತೀವಿ, ಹಾಗಾಗಿ ಮತ್ತು ಮಕ್ಕಳ ದಾಖಲಾತಿನೂ ಜಾಸ್ತಿ ಆಗುತ್ತೆ ಅಂತ ಒಂದು ವಾದ ಮಾಡ್ತಾ ಇದೆ. ಅಂದರೆ ಈಗ ಇರೋ ಶಾಲೆಗಳಲ್ಲೇ ಒಂದಷ್ಟು ಮೂಲಭೂತ ಸೌಕರ್ಯಗಳನ್ನು ಕೊಟ್ಟು ದಾಖಲಾತಿ ಹೆಚ್ಚಳ ಮಾಡೋದಕ್ಕೇನೋ ಮುಂದೆ ಇದೆ, ಅಂದರೆ ಪರ್ಯಾಯ ದಾರಿಗಳೇನು ಇಲ್ವಾ ಸರ್ಕಾರಕ್ಕೆ ಸರ್? ಇವಾಗ ಅವರು KPS ಮ್ಯಾಗ್ನೆಟ್ ಹೆಸರಲ್ಲಿ ಮೂಲಭೂತ ಸೌಕರ್ಯ ಕೊಡ್ತೀವಿ ಅಂತ ಏನು ಹೇಳ್ತಾ ಇದ್ದಾರೆ ಸರ್, ಅದೇ ಶುದ್ಧ ಸುಳ್ಳು ಸರ್. ಯಾಕೆ ಅಂದರೆ ಆ ಸರ್ಕ್ಯುಲರ್ ನಿಮಗೂ ಕೊಡ್ತೀವಿ, ಪಬ್ಲಿಕ್ ಮುಂದೆನೂ ಇದೆ. ಆ ಸರ್ಕ್ಯುಲರ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಫಸ್ಟ್ ಮೂಲಭೂತ ಸೌಕರ್ಯ, ಮಕ್ಕಳು ಶಾಲೆಗೆ ಬರಬೇಕು. ಶಾಲೆಗೆ ಹೆಂಗೆ ಸರ್ ಬರಬೇಕು? ಅದಕ್ಕೆ ಒಂದು ವೆಹಿಕಲ್ ವ್ಯವಸ್ಥೆ ಆಗಬೇಕು. ಅಲ್ಲೇ ಹೇಳ್ತಾ ಇರೋದು ಬಸ್ ವ್ಯವಸ್ಥೆಯನ್ನು SDMC ಸದಸ್ಯರು
ಆಮೇಲೆ ಪೋಷಕರು ನೋಡ್ಕೋಬೇಕಂತೆ. ಸರ್ಕಾರನೇ ಬರೆದಿರೋದು ಇದು ಸರ್ಕ್ಯುಲರಲ್ಲಿ. ಎಷ್ಟು ಜನ ಪೋಷಕರು ಪ್ರತಿ ತಿಂಗಳು 1000 ರೂಪಾಯಿನ ಬಸ್ ವ್ಯವಸ್ಥೆ ಕಟ್ಟೋಕ್ಕಾಗತ್ತೆ? ಮೊದಲನೇ ಪ್ರಶ್ನೆ. ಎರಡನೇ ಪ್ರಶ್ನೆ, KPS ಮ್ಯಾಗ್ನೆಟ್ ಸರ್ಕ್ಯುಲರಲ್ಲೇ ಹೇಳ್ತಾ ಇರೋವಂಥದ್ದು, ಆ ಶಾಲೆಗೆ ಬೇಕಾಗಿರುವಂಥ ಮೂಲಭೂತ ಸೌಕರ್ಯಕ್ಕೆ ಮುಂದೆ ಹಣ ಬೇಕಾದರೆ 3 ವರ್ಷ ಆದಮೇಲೆ ಸರ್ಕಾರ 1 ರೂಪಾಯಿ ದುಡ್ಡು ಕೊಡಲ್ವಂತೆ. ಸರ್ಕಾರ ಕೊಡಲ್ಲ ಅಂತ ಹೇಳಿದ್ರೆ KPS ಶಾಲೆಗೆ ಯಾವ ರೀತಿಯಾದ ಮೂಲಭೂತ ಸೌಕರ್ಯ ಕೊಡ್ತಾರೆ? ಆ ಶಾಲೆಯಲ್ಲೇ ಆದಾಯನ ಉತ್ಪತ್ತಿ ಮಾಡ್ಕೋಬೇಕಂತೆ. ಆ ಶಾಲೆಯಲ್ಲೇ ಆದಾಯ ಹೆಂಗೆ ಉತ್ಪತ್ತಿ ಮಾಡ್ಕೊಳ್ಳೋದು ಅಂದರೆ ಮಕ್ಕಳ ಮೇಲೆ ಫೀಸ್ ಹಾಕೋದು. ಅದಕ್ಕೊಂದು ಎಕ್ಸಾಂಪಲು ಸರ್, ಈಗ ಮಂಡ್ಯ ಜಿಲ್ಲೆ KR ಪೇಟೆ ತಾಲೂಕು KPS ಶಾಲೆಯಲ್ಲಿ 3600 ರೂಪಾಯಿ ಫೀಸ್ ಕಲೆಕ್ಟ್ ಮಾಡಿದ್ದಾರೆ. ಪೋಷಕರು ಆರೋಪ ಮಾಡಿದ್ದಾರೆ ಅದಕ್ಕೆ ಸರಿಯಾಗಿ ಫೀಸ್ ರೆಸಿಪ್ಟ್ ಕೊಟ್ಟಿಲ್ಲ ಅಂತೇಳಿ. ಈ ವರ್ಷ 3500 ರೂಪಾಯಿ, ನೆಕ್ಸ್ಟ್ ವರ್ಷ 5000 ರೂಪಾಯಿ, ಅದ್ರ ನೆಕ್ಸ್ಟ್ ವರ್ಷ 10,000 ರೂಪಾಯಿ. ಈ ರೀತಿ ಅಷ್ಟು ಮಾತ್ರ ಅಲ್ಲ, ಅದನ್ನ ಹೊರಗುತ್ತಿಗೆ ಕೊಡ್ತಾರಂತೆ ಮೇಂಟೈನ್ ಮಾಡೋದಕ್ಕೆ. ಅಂದ್ರೆ ಖಾಸಗೀಕರಣದ ಕಡೆ ಏನಾದರೂ ಖಂಡಿತ ಸರ್. KPS ಮ್ಯಾಗ್ನೆಟ್ ಯೋಜನೆ ತಂದು ಖಾಸಗೀಕರಣಕ್ಕೆ, ಶಿಕ್ಷಣದ ವ್ಯಾಪಾರೀಕರಣಕ್ಕೆ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಇದನ್ನ ನಾವು ಚರ್ಚೆ ಮಾಡಿದಾಗ ನಮಗೆ ಮೂಲತಃ ಕೆಲವ್ರು ಹೇಳಿದ್ರು ಸರ್, ಕೆಲವು ಸಾಹಿತಿಗಳು ಅವರೆಲ್ಲ ಕೂಡ ಹೋಗಿ ಸರ್ಕಾರದ ಅಧಿಕಾರಿಗಳನ್ನ ಮೀಟ್ ಮಾಡಿದಾಗ ಅವರು ಘಂಟಾಘೋಷವಾಗಿ ಹೇಳಿದ್ದಾರೆ, ನಾವು ಮುಂದಿನ 10 ವರ್ಷಗಳಲ್ಲಿ 38 ಲಕ್ಷ ವಿದ್ಯಾರ್ಥಿಗಳಿದಾರಲ್ಲ, ಅದರಲ್ಲಿ 30 ಲಕ್ಷ ವಿದ್ಯಾರ್ಥಿಗಳು ಖಾಸಗಿ ಶಾಲೆಗಳಿಗೆ ಹೋಗಬೇಕು, ಸರ್ಕಾರ ಬಜೆಟಲ್ಲಿ ದುಡ್ಡು ಕಡಿಮೆ ಮಾಡಬೇಕು, ಸರ್ಕಾರ ಜವಾಬ್ದಾರಿಯಿಂದ ನುಣಿಸ್ಕೋಬೇಕು, ಅದೇ ನಮ್ಮ ಉದ್ದೇಶ ಅಂತೇಳಿ ಘಂಟಾಘೋಷವಾಗಿ ಹೇಳಿದ್ದಾರೆ ಸರ್. ಇದೇನು ತೋರಿಸುತ್ತೆ? ಸರ್ಕಾರಿ ಶಾಲೆಗಳನ್ನ ಮುಚ್ಚಿ ಸರ್ವನಾಶ ಮಾಡಿ ಖಾಸಗೀಕರಣಕ್ಕೆ, ಶಿಕ್ಷಣದ ವ್ಯಾಪಾರೀಕರಣಕ್ಕೆ ಅನುಕೂಲ ಮಾಡಿಕೊಡಕ್ಕೆ ಹೊಡೆದಿದ್ದಾರೆ ಸರ್. ಅಲ್ಲ, ಈಗ ಬೆಳಗಾವಿ ಅಧಿವೇಶನದಲ್ಲಿ ಶಿಕ್ಷಣ ಸಚಿವರಾದಂಥ ಮಧು ಬಂಗಾರಪ್ಪ ಅವರು ಒಂದು ಸದಸ್ಯರ ಪ್ರಶ್ನೆಗೆ ಒಂದು ಉತ್ತರ ಕೊಡ್ತಾ ಇದ್ರು. ಅಂದರೆ ರಾಜ್ಯದಲ್ಲಿ ಯಾವುದೇ ಸರ್ಕಾರಿ ಶಾಲೆನ ನಾವು ಮುಚ್ಚೋದಿಲ್ಲ, ಅಂದರೆ ಬಲವರ್ಧನೆ ಮಾಡ್ತೀವಿ, ಅದನ್ನ ಯಾವುದೇ ಕಾರಣಕ್ಕೂ ಒಂದೇ ಒಂದು ಕನ್ನಡ ಶಾಲೆಗಳನ್ನ ನಾವು ಮುಚ್ಚೋದಿಲ್ಲ ಅಂತ ಹೇಳಿದರು. ಈಗ ಇನ್ನೊಂದು ಮಾರ್ಗದಲ್ಲಿ ಇವರೇನು ಅಂತಂದರೆ KPS ಮ್ಯಾಗ್ನೆಟ್ ಶಾಲೆಗಳನ್ನು ತೆರೆಯೋದ್ರ ಮೂಲಕ ಇದು ಅಂದರೆ ಪರೋಕ್ಷವಾಗಿ ಕುಮ್ಮಕ್ಕು ಕೊಡ್ತಾ ಇದ್ದಾರೆ ಸರ್ಕಾರದವರೇ ಶಾಲೆಗಳನ್ನ ಮುಚ್ಚೋದಕ್ಕೆ ಏನಾದರೂ. ಸರ್, ಶಿಕ್ಷಣ ಸಚಿವರು, ನಾವು ಓಪನ್ ಆಗಿ ಹೇಳ್ತೀನಿ ಸರ್, ಸುಳ್ಳು ಹೇಳ್ತಾ ಇದ್ದಾರೆ, ರೈಲ್ ಬಿಡ್ತಾ ಇದ್ದಾರೆ ಅಂತ. ಯಾಕೆ ಅಂದರೆ ನನ್ನ ರಕ್ತದಲ್ಲಿ ಕನ್ನಡ ಇದೆ ಅಂತ ಒಂದೇ ಒಂದು ಮಗು ಸರ್ಕಾರಿ ಶಾಲೆಗೆ ಬಂದರೂ ಕೂಡ ಮುಚ್ಚೋದಿಲ್ಲ ಅಂತ ಹೇಳುವಂಥ ಸಚಿವರು ಮೊನ್ನೆ ಸರ್ ಮಾರ್ಚ್ ತಿಂಗಳಲ್ಲಿ, ಇದೇ ಮಾರ್ಚ್ ತಿಂಗಳಲ್ಲಿ ಮಾರ್ಚ್ 3ನೇ ತಾರೀಕು ಒಂದು ಸರ್ಕ್ಯುಲರ್ ಬಿಟ್ಟಿದ್ದಾರೆ. ಎಲ್ಲಿ ಗೊತ್ತಾ? ಹೊಂಗನೂರು KPS ಮ್ಯಾಗ್ನೆಟ್ಗೆ ಮರ್ಜ್ ಮಾಡಿಲ್ಲ ನೀವು. ಅಲ್ಲಿ ಸಂತೆಮೊಗನಹಳ್ಳಿ ಅಂತ ಬರುತ್ತೆ, ಸುಣ್ಘಟ್ಟ ಅಂತ ಬರುತ್ತೆ ಸರ್, ಅಲ್ಲಿ 7 ಸ್ಕೂಲ್ಗಳಿಂದ ಟೀಚರ್ಸ್ಗೆ ನೋಟಿಸ್ ಕೊಟ್ಟಿದ್ದಾರೆ. ನೀವು ಪೋಷಕರ ಮನವೊಲಿಸಿಲ್ಲ, ಅದಕ್ಕೆ ನಿಮ್ಮ ಮೇಲೆ ಕ್ರಮ ವಹಿಸಬೇಕಾಗತ್ತೆ. ಹಾಗಾಗಿ ನಾವು ಈ ಕೂಡಲೇ ನೀವು ಆ ಪೇರೆಂಟ್ಸನ್ನು ಮನವೊಲಿಸಿ KPS ಮ್ಯಾಗ್ನೆಟ್ ಸ್ಕೂಲ್ಗೆ ತಂದು ಸೇರಿಸಿ ಅಂತ ದೊಡ್ಡ ಹೋರಾಟ ಆಗಿದೆ ಸರ್. BO ಕಚೇರಿ ಮುಂದೆ ದೊಡ್ಡ ಹೋರಾಟ ಮಾಡಿದ್ದೀವಿ AIDSO ವಿದ್ಯಾರ್ಥಿ ಸಂಘಟನೆಯಿಂದ. 80-100 ಮಕ್ಕಳಿರುವಂಥ ಶಾಲೆಗೆ ನೋಟಿಸ್ ಕೊಟ್ಟಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಮೊನ್ನೆ ಏಪ್ರಿಲ್ 1ನೇ ತಾರೀಕು ಒಂದು ಆದೇಶನ ಕೊಟ್ಟಿದ್ದಾರೆ. ಆದೇಶ ಪ್ರತಿ ಕೂಡ ನಿಮಗೆ ಕಳಿಸ್ತೀವಿ. ಈಗ ಏಪ್ರಿಲ್ 10ನೇ ತಾರೀಕು ಸಮುದಾಯದತ್ತ ಶಾಲೆ ಮಾಡ್ತಾ ಇದ್ದಾರೆ ಇಡೀ ರಾಜ್ಯದಾದ್ಯಂತ. ಅಲ್ಲಿ KPS ಮ್ಯಾಗ್ನೆಟ್ ಯೋಜನೆ ಬಗ್ಗೆ ಪೋಷಕರ ಹತ್ರ ಮಾತಾಡಿ ಮಕ್ಕಳ TCಗಳಿಗೆ ಸೈನ್ ಹಾಕ್ಸ್ಕೋಬೇಕು ಅಂತೇಳಿ ಆದೇಶ ಕೊಟ್ಟಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಅವರು ಈ KPS ಮ್ಯಾಗ್ನೆಟ್ ಯೋಜನೆಯನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕಲ್ಲಿ 2,500 ಕೋಟಿ ರೂಪಾಯಿ ಸಾಲ ತಂದಿದ್ದಾರೆ. ಹಾಗೆಯೇ ಕಲ್ಯಾಣ ಕರ್ನಾಟಕ ನಿಧಿಯ ದುಡ್ಡನ್ನು ಬಳಸ್ತಾ ಇದ್ದಾರೆ. ಗಣಿ ಬಾಧಿತ ಪ್ರದೇಶಗಳಲ್ಲಿ ಏನು ಜನಗಳಿಗೆ ಅನುಕೂಲ ಮಾಡ್ಕೋಬೇಕು ಅಂತ ದುಡ್ಡಿದೆ, ಅದನ್ನೂ ಕೂಡ ಸರ್ಕಾರಿ ಶಾಲೆ ಮುಚ್ಚೋದಕ್ಕೆ ಬಳಸ್ತಾ ಇದ್ದಾರೆ ಸರ್. ಇಷ್ಟು ಓಪನ್ ಆಗಿ ಅವ್ರು ಮಾಡ್ತಾ ಇರೋದು. ಇನ್ನೊಂದು ಕಡೆ ಒಂದೇ ಒಂದು ಸರ್ಕಾರಿ ಶಾಲೆ ಮುಚ್ಚಲ್ಲ ಅಂತ ಹೇಳಿ ಕತೆ ಹೊಡಿತಾ ಇದ್ದಾರೆ. ರಾಜ್ಯದ ಬಹುತೇಕ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಇದೆ, ಸುಮಾರಷ್ಟು ಹುದ್ದೆಗಳನ್ನು ಭರ್ತಿ ಮಾಡಲಿಲ್ಲ. ಗ್ರಾಮೀಣ ಪ್ರದೇಶದ ಹಳ್ಳಿಗಳಲ್ಲಿ ದಾಖಲಾತಿ ಸಂಖ್ಯೆ 10-15 ಈ ಥರದ್ದೆಲ್ಲ ಇದೆ. ಇದನ್ನೇನಾದರೂ ಅಂದರೆ ನೇಮಕಾತಿನ ತಡೆ ಹಿಡಿಯೋದು, ಸ್ಥಗಿತ ಮಾಡೋದು ಅಥವಾ ಈ ಥರ ಮರ್ಜಿ ಮಾಡೋದ್ರಿಂದ ನಾವು ಅಂದರೆ ಖಾಸಗಿ ಶಾಲೆಗಳಿಗೆ ಪೈಪೋಟಿ ಕೊಡ್ಬೋದು ಅಂತ ಏನಾದರೂ ಅಂದ್ಕೊಂಡಿದ್ದಾರೆ ಅವರು? ಸರ್, ಅದೆಲ್ಲ ಸುಳ್ಳು ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಸರ್. ಯಾಕೆ ಅಂದರೆ ಈಗ ನಾಳೆ ಸರ್ ನಮ್ಮ ಕಾರ್ಯಕ್ರಮಕ್ಕೆ ಬನ್ನಿ. ಬೆಂಗಳೂರಿನ ಫ್ರೀಡಮ್ ಪಾರ್ಕಲ್ಲಿ ಒಂದು ದೊಡ್ಡ ಜನ ಸಮಾವೇಶ ನಡೀತಾ ಇದೆ. ಅದಕ್ಕೆ ಸಾಹಿತಿ ಮರುಳಸಿದ್ದಪ್ಪ ಸರ್ ಬರ್ತಾ ಇದ್ದಾರೆ. ಅವರು ಓದಿದ್ದು ಒಬ್ಬರೇ ಟೀಚರ್ ಇದ್ದಂಥ ಶಾಲೆಯಲ್ಲಿ ಸರ್. ಇವತ್ತು ಒಂದು ಗಾದೆ ಮಾತಿದೆ ಸರ್, ಏನಪ್ಪ ಅಂತ ಹೇಳಿದ್ರೆ, ನೀವು ಯೋಚನೆ ಮಾಡಿ ಸರ್, 20 ವರ್ಷದ ಹಿಂದೆ ಇದ್ದಿದ್ದೆಲ್ಲ ಸರ್ಕಾರಿ ಶಾಲೆಗಳೇ ಬಹುತೇಕ. ಇವತ್ತು ದೊಡ್ಡ ಹುದ್ದೆಯಲ್ಲಿರೋರು, ಸಾಹಿತಿಗಳಾಗಿರೋರು, ಶಿಕ್ಷಣ ತಜ್ಞರಾಗಿರೋರು, ಮಹಾನ್ ವ್ಯಕ್ತಿಗಳಾಗಿರೋರು ಎಲ್ಲರೂ ಕೂಡ ಓದಿರೋದು ಸರ್ಕಾರಿ ಶಾಲೆಯಲ್ಲೇ. ಇವಾಗ ಸರ್ಕಾರಿ ಶಾಲೆ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೊಂದು ಗಾದೆ ಇದೆ ಸರ್. ಏನು ಗಾದೆ ಅಂದರೆ, ಒಂದು ಸರ್ಕಾರಿ ಶಾಲೆನ ಸಾಯಿಸಬೇಕು ಅಂತ ಹೇಳಿದ್ರೆ ಅದಕ್ಕೆ ಒಂದು ಪಿತೂರಿ ನಡೆಸಬೇಕು.
ಒಂದು ಚೆನ್ನಾಗಿರೋ ನಾಯಿನ ಸಾಯಿಸಬೇಕು ಅಂತ ಹೇಳಿದ್ರೆ ಅದನ್ನು ಹುಚ್ಚುನಾಯಿ ಅಂತ ಬಿಂಬಿಸ್ಬೇಕು, ಆಮೇಲೆ ಗುಂಡೊಡಿಬೋದು. ಅಥವಾ ಒಂದು ಕೆರೆನ ಒಂದು ಜಾಗ ಮಾಡಬೇಕು ಅಂತ ಹೇಳಿದ್ರೆ ಕೆರೆ ಇಲ್ಲ ಅಂತ ಹೇಳ್ಬೇಕು. ಕೆರೆ ಇಲ್ಲ ಅಂತ ಹೇಳಿದ್ರೆ ಕೆರೆಗೆ ಎಲ್ಲಿಂದ ನೀರು ಬರ್ತಾ ಇದೆ ಅದಕ್ಕೆ ತಡೆಗೋಡೆ ಕಟ್ಟಿ ಅದು ಕೆರೆಯಲ್ಲ ಅಂತ ಬಿಂಬಿಸ್ಬೇಕು. ಆಮೇಲೆ ಅದಕ್ಕೆ ಮಣ್ಣು ಹಾಕಿ ನೆಲಸಮ ಮಾಡಿ ಕೆರೆ ಇರಲಿಲ್ಲ ಅಂತ ಹೇಳ್ಬೋದು. ಇವತ್ತು ಸರ್ ನೀವು ಹೇಳಿದ್ರಲ್ಲ, ಕರ್ನಾಟಕದಲ್ಲಿ 62,000 ಶಿಕ್ಷಕರ ಹುದ್ದೆ ಖಾಲಿ ಇದೆ ಕಳೆದ 20 ವರ್ಷಗಳಿಂದ. ನಾನು ಓಪನ್ ಆಗಿ ಹೇಳ್ತೀನಿ, BJP, ಕಾಂಗ್ರೆಸ್ಸು, JDS ಯಾರೂ ಕ್ರಮ ವಹಿಸಿಲ್ಲ ಸರ್. ಎಲ್ಲ ರಾಜಕೀಯ ಪಕ್ಷಗಳ ನೇತಾರರು ಇವತ್ತು ಅವ್ರವ್ರ ಶಿಕ್ಷಣ ಸಂಸ್ಥೆಗಳನ್ನ ಓಪನ್ ಮಾಡ್ಕೊಂಡಿದ್ದಾರೆ. 21,000 ಶಾಲೆಗಳಿಗೆ ಹೊಸ ಬಿಲ್ಡಿಂಗ್ಗಳು ಬೇಕು ಇವತ್ತು. 3,000 ಶಾಲೆಗಳಿಗೆ ಇವತ್ತು ಶೌಚಾಲಯಗಳಿಲ್ಲ. 7,000 ಶಾಲೆಗಳಲ್ಲಿ ಒಬ್ಬರೇ ಟೀಚರ್ ಪಾಠ ಮಾಡ್ತಾ ಇದ್ದಾರೆ. ಮೊನ್ನೆ ಮಳೆಗಾಲದಲ್ಲಿ ಉಡುಪಿಲಿ ಬಿಲ್ಡಿಂಗ್ ಬಿದ್ದು 2 ಜನ ಮಕ್ಕಳಿಗೆ ಇಂಜುರಿ ಆಯಿತು ಸೀರಿಯಸ್ ಆಗಿ. 2 ವರ್ಷದ ಹಿಂದೆ ಕುರುಗೋಡು, ಬಳ್ಳಾರಿ ಜಿಲ್ಲೆ ಕುರುಗೋಡು ತಾಲೂಕಲ್ಲಿ ಬಿಲ್ಡಿಂಗ್ ಬಿದ್ದು 2 ಜನ ಹೆಣ್ಮಕ್ಳು ಪ್ರಾಣ ತೆತ್ತರು. ಇಂಥ ಶಾಲೆ, ಇಂಥ ವಾತಾವರಣ ನಿರ್ಮಿಸ್ಬಿಟ್ಟು ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಲ್ಲ ಅಂತ ಹೇಳೋದು ಸುಳ್ಳು ಪ್ರಚಾರ ಅಲ್ವಾ ಸರ್? ಇವಾಗ ನಾನು ಹೇಳಿದೆ, 38 ಲಕ್ಷ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದ್ದಾರೆ, ಅದು ಅವ್ರ ಕಣ್ಣಿಗೆ ಕಾಣ್ತಾ ಇಲ್ವಾ ಹಂಗಾದ್ರೆ? 200, 300, 400 ಮಕ್ಕಳು ಓದ್ತಾ ಇರೋದು ಕಣ್ಣಿಗೆ ಕಾಣ್ತಾ ಇಲ್ವಾ ಹಂಗಾದ್ರೆ? ಸರ್, ಇಲ್ಲಿ ನಾವು ಹೇಳುವಂಥದ್ದು ಶಿಕ್ಷಣ ಅನ್ನೋದು ಒಬ್ಬ ಮಹಾನ್ ವ್ಯಕ್ತಿಗಳನ್ನ, ಒಂದು ಕ್ಯಾರೆಕ್ಟರ್ನ ನಿರ್ಮಾಣ ಮಾಡುವಂಥ ಒಂದು ವ್ಯವಸ್ಥೆ ಸರ್. ಇದು ಒಂದು ಕಾರ್ಪೊರೇಟ್ ಕಂಪ್ನಿ ಅಲ್ಲ, ಲಾಭ ನಷ್ಟ ಲೆಕ್ಕಾಚಾರ ಹಾಕೋದಕ್ಕೆ. ಇದು ಒಬ್ಬ ಮಗು ಇರಲಿ ಸರ್, 5 ಜನ ಮಗು ಇರಲಿ, 7 ಜನ ಮಗು ಇರಲಿ, ಶಿಕ್ಷಣ ಅಲ್ಲಿಗೆ ಹೋಗಬೇಕು. ಒಂದು ಪ್ರಜಾತಾಂತ್ರಿಕ ದೇಶ ಅಂತ ಹೇಳಿದ್ರೆ ಪ್ರಜಾತಾಂತ್ರಿಕವಾಗಿ ಶಿಕ್ಷಣ ಸಿಗಬೇಕು. ಮೊನ್ನೆ ನಾವು ಹೋದ್ವಿ ಸರ್ ಚಿಕ್ಕಮಂಗ್ಳೂರಲ್ಲಿ, ಬಸ್ ವ್ಯವಸ್ಥೆ ಇಲ್ಲ ಕೆಲವೊಂದು ಹಳ್ಳಿಗಳಿಗೆ. ಇವಾಗಿರೋ ಶಾಲೆಗೆ 5 ಕಿಲೋಮೀಟ್ರು 10 ಕಿಲೋಮೀಟ್ರಿಂದ ಮಕ್ಕಳು ನಡ್ಕೊಬರ್ತಾರೆ. ನಾವೊಂದು ಆಣೂರು ಅಂತ ಒಂದು ಶಾಲೆ ಇದೆ ಸರ್, ಒಂದು ಹೈಸ್ಕೂಲು. ಅಲ್ಲಿಗೆ ಒಬ್ಬ ಹುಡುಗ 12 ಕಿಲೋಮೀಟ್ರಿಂದ ನಡ್ಕೊಂಬರ್ತಾನೆ, 5 ಕಿಲೋಮೀಟ್ರಿಂದ ನಡ್ಕೊಬರ್ತಾರೆ ಮಕ್ಕಳು. ಈಗ ಅದನ್ನು ಮ್ಯಾಗ್ನೇಟ್ ಮಾಡಿದ್ರೆ ಮಕ್ಕಳಿಗೆ 10 ಕಿಲೋಮೀಟ್ರ್ ಆಗುತ್ತೆ. ಅದರಲ್ಲಿ ಒಬ್ಬರು ಶಿಕ್ಷಕರು ಹೇಳಿದ್ರು, ಏನು ಹೇಳಿದ್ರು ಅಂದರೆ, ಈ ಶಾಲೆ ಇರೋ ಹೊತ್ತಿಗೆ 5ನೇ ಕ್ಲಾಸ್ವರೆಗೆ ಶಾಲೆ ಇರೋ ಹೊತ್ತಿಗೆ 5ನೇ ಕ್ಲಾಸ್ವರೆಗಾರು ಮಕ್ಕಳು ಓದ್ತಾ ಇದ್ದಾರೆ. ಈ ಶಾಲೆ ಮುಚ್ಚೋದ್ರೆ 1ನೇ ಕ್ಲಾಸು ಕೂಡ ಮಕ್ಕಳು ಓದಲ್ಲ ಅಂತ. ಯಾಕೆಂದರೆ ಅವರೆಲ್ಲ ಕಾಪಿ ಎಸ್ಟೇಟ್ಗಳಲ್ಲಿ ಕೆಲಸ ಮಾಡುವಂಥ ಕೂಲಿ ಕಾರ್ಮಿಕರು. ಇನ್ನು ಉತ್ತರ ಕರ್ನಾಟಕದ ಭಾಗ ನಿಮಗೆ ಗೊತ್ತಿರುತ್ತೆ ಎಷ್ಟು ಬಡತನ ಇದೆ ಅಂತೆ. ಅಲ್ಲಿ ತಂದೆ ತಾಯಿ ಸರ್ ಯೂನಿಫಾರ್ಮ್ ಎಲ್ಲ ಹಾಕಿ ಟಿಫನಿಗೆ ಬಾಕ್ಸ್ ಹಾಕ್ಬಿಟ್ಟು ಮಕ್ಕಳನ್ನ ಕಳಿಸಲ್ಲ. ಅಲ್ಲಿರುವಂಥ ಹಿರಿಯ ಅಣ್ಣ ಅಥವಾ ಹಿರಿಯ ಅಕ್ಕ ಚಿಕ್ಕ ಮಕ್ಕಳನ್ನ, ತಮ್ಮಂದಿರನ್ನ, ತಂಗಿನರನ್ನ ಸ್ಕೂಲಿಗೆ ಕರ್ಕೊಂಡು ಹೋಗ್ತಾರೆ. ಈಗ ಆ ಊರಲ್ಲಿ ಶಾಲೆ ಇದ್ದರೆ ಕರ್ಕೊಂಡು ಹೋಗ್ತಾರೆ. ಊರೇ ಮೊದಲಿರೋ ಶಾಲೆ ಮುಚ್ಚೋದ್ರೆ ಹೆಂಗೆ ಕರ್ಕೊಂಡು ಹೋಗ್ತಾರೆ? ಎಲ್ಲಿಂದ ಕೊಡ್ತಾರೆ? ಅವ್ರು ವಾದ ಮಾಡ್ತಾರಲ್ಲ ಸರ್, ಈಗ ಸರ್ಕಾರಿ ಬಸ್ ವ್ಯವಸ್ಥೆ ಎಲ್ಲ ಪೇರೆಂಟ್ಸ್ ಹತ್ರ ದುಡ್ಡಿದೆ ಅಂತ ಕೆಲವು ಟೀಚರ್ಸ್ ನಮಗೆ ಹೇಳ್ತಾ ಇದ್ರು. ಮೊಟ್ಟೆಗೆ 5 ರೂಪಾಯಿ ಕೊಡ್ತಾರೆ ಸರ್ಕಾರದಿಂದ, 5-5.5 ರೂಪಾಯಿ. ಅದು 8 ರೂಪಾಯಿ ಆದಾಗ 1 ರೂಪಾಯಿ ಎಕ್ಸ್ಟ್ರಾ ಹಾಕೋಕ್ಕೆ ಪೇರೆಂಟ್ಸ್ ಹತ್ರ ಚರ್ಚೆ ಮಾಡಿದಾಗ ಅವ್ರ ಕೈಲಿ ಆಗಿಲ್ಲ. ಇನ್ನು ಪ್ರತಿ ತಿಂಗಳು 1,000 ರೂಪಾಯಿ ಹೆಂಗೆ ಕೊಡ್ತಾರೆ? ಇದು ವಾಸ್ತವ ಪರಿಸ್ಥಿತಿ ಸರ್. ಆಮೇಲೆ ಕ್ವಾಲಿಟಿ ಬಿದ್ದೋಗಿದೆ ಅಂತ ಹೇಳ್ತಾರಲ್ಲ, ನೀವು ಯಾವುದೇ ಸ್ಕೂಲ್ಗೆ ಹೋಗಿ ಸರ್, HMನ ಒಂದು ಸತಿ ಮಾತಾಡಿಸಿ ಸರ್. ಅವ್ರು ಏನು ಹೇಳ್ತಾರೆ ಗೊತ್ತಾ? 15 ಯೋಜನೆ ಇದೆಯಂತೆ ಸರ್ ಫಾರ್ಮ್ ಫಿಲ್ ಮಾಡೋದಕ್ಕೆ. 15 ಯೋಜನೆಗೆ ಟ್ಯಾಬ್ಯುಲರ್ ಕಾಲಮ್ ಹಾಕೋಬಿಟ್ಟು ಮೊಟ್ಟೆ ಎಷ್ಟು ಬಂತು, ಬೆಳೆ ಎಷ್ಟು ಬಂತು, ಊರಲ್ಲಿ ದನಗಳೆಷ್ಟಿದೆ, ಕುರಿಗಳೆಷ್ಟಿದೆ, ಕೋಳಿಗಳೆಷ್ಟಿದೆ, ಬೀದಿ ನಾಯಿಗಳೆಷ್ಟಿದೆ, ಇದು ಅವ್ರಿಗೆ ಕೊಟ್ಟಿರೋ ಕೆಲಸ. ಇತ್ತೀಚೆಗೆ ಬೀದಿ ನಾಯಿಗಳ ಗಣತಿನ ಇದನ್ನು ಕೆಲಸ ಕೊಟ್ಬಿಟ್ಟು ಅವ್ರಿಗೆ ಪಾಠ ಮಾಡೋಕ್ಕೆ ಆಗಲ್ಲ. ಕ್ವಾಲಿಟಿ ಹೆಂಗೆ ಬರುತ್ತೆ ಸರ್? ಶಿಕ್ಷಕರು ಎಕ್ಸ್ಟ್ರಾ ಎಲ್ಲಿದ್ದಾರೆ ಸರ್? ಸಬ್ಜೆಕ್ಟಿಗೆ ಟೀಚರ್ಸ್ ಎಲ್ಲಿದ್ದಾರೆ? ಡಿ ಗ್ರೂಪ್ ನೌಕರರು ಎಲ್ಲಿದ್ದಾರೆ? ಅಂದರೆ ಇದು ವ್ಯವಸ್ಥಿತ ಪಿತೂರಿ ಅಲ್ವಾ? ಈ ವ್ಯವಸ್ಥಿತ ಪಿತೂರಿ ಮಾಡಿಕೊಂಡು ಸರ್ಕಾರಿ ಶಾಲೆಗಳನ್ನ ಸಾಯಿಸ್ತಾ ಇದ್ದಾರೆ ಸರ್. ಅದು ಬಿಟ್ಟರೆ ಇನ್ನೇನೂ ಇಲ್ಲ. ಪ್ರತಿ ಪಂಚಾಯತಿಗೆ ಒಂದು KPS ಶಾಲೆ ತೆಗಿಬೇಕು ಅಂತಿದ್ದಾರೆ. ಒಟ್ಟು 6,000 ಸ್ಕೂಲ್ಗಳನ್ನ ತೆಗಿತಾರೆ. 47,000 ಸರ್ಕಾರಿ ಶಾಲೆಗಳನ್ನ ಅಂದರೆ 6,000 ಕೀಳಿಸಿದ್ರು ಅಂದರೆ ಮಿಕ್ಕ ಸರ್ಕಾರದ ಆಸ್ತಿಗಳು ಅಂದರೆ ಶಾಲೆಗಳು ಏನಾಗ್ಬೋದು ಸರ್? ಅವರೇ ಒಂದು ಆದೇಶ ಪಾಲನೆ ಮಾಡಿದ್ದಾರೆ. ಇವಾಗ ಖಾಸಗಿ ಸಂಸ್ಥೆಗಳಿಗೆ, ಸಂಘ ಸಂಸ್ಥೆಗಳಿಗೆ ಕೊಡ್ತಾರಂತೆ, ಅಡ್ವರ್ಟೈಸ್ಮೆಂಟ್ ಹಾಕಕ್ಕೆ ಬಿಡ್ತಾರಂತೆ. ಅಂದರೆ ಅದ್ರ ಉದ್ದೇಶ ಸರ್, ಮುಂದೆ ಅದನ್ನು ಕೂಡ ವ್ಯಾಪಾರೀಕರಣ ಮಾಡೋದಕ್ಕೆ. ಈಗ ಬೆಂಗಳೂರು ಸಿಟಿಲಿ ಅಂತ ಒಳ್ಳೆ ಲ್ಯಾಂಡು, ಅದನ್ನು ನುಂಗಿ ನೀರು ಕುಡಿತಾರೆ ಸರ್. ಅದು ಬಿಟ್ಟರೆ ಇನ್ನೇನಿಲ್ಲ ಇವರಿಗೆ ಶಿಕ್ಷಣದ ಬಗ್ಗೆ ಕಾಳಜಿನೂ ಇಲ್ಲ, ಬಡವ್ರ ಮಕ್ಕಳ ಬಗ್ಗೆನೂ ಕಾಳಜಿ ಇಲ್ಲ ಸರ್. ಇದೇ KPS ಮ್ಯಾಗ್ನೆಟ್ ಯೋಜನೆಯನ್ನು 2 ವರ್ಷದ ಹಿಂದೆ ಗುಜರಾತಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಅಲ್ಲಿ BJP ಗೌರ್ಮೆಂಟ್ ಇರೋದು. ಇದು ಸೆಂಟ್ರಲ್ ಗೌರ್ಮೆಂಟದ್ದು ನ್ಯಾಷನಲ್ ಎಜುಕೇಷನ್ ಪಾಲಿಸಿಯ ಒಂದು ಥಿಯರಿ. ಕ್ಲಸ್ಟರ್ ಮಾಡಬೇಕು, ಎಲ್ಲ ಒಂದೇ ಕಡೆ ಇರಬೇಕು ಅಂತೇಳಿ 2024ರಿಂದ 26ರವರೆಗೆ ಸರ್ವೆ ಮಾಡಿದ್ದಾರೆ ಸರ್. 2.5 ಲಕ್ಷ ಮಕ್ಕಳು ಡ್ರಾಪ್ಔಟ್ ಆಗಿದ್ದಾರೆ. ಇವತ್ತು ಸರ್ ಯಾರು ಹೆಚ್ಚಿಗೆ ಡ್ರಾಪ್ಔಟ್ ಆಗ್ತಾರೆ ಅಂದರೆ ಬಡವ್ರ ಮಕ್ಕಳು, ರೈತರ ಮಕ್ಕಳು ಮತ್ತು ಎಸ್ಪೆಷಲಿ ಹೆಣ್ಮಕ್ಳು ಸರ್.
ಹೆಣ್ಮಕ್ಳನ್ನ ಊರಿಂದ ಆಚೆಗೇನೆ ಕಳಿಸಲ್ಲ ಅಂಥ ಸ್ಥಿತಿಲಿದ್ದೀವಿ. ಊರಲ್ಲಿ ಶಾಲೆ ಇದ್ದರೆ ಓದಿ ಮುಂದೆ ಬರ್ತಾರೆ, ಇಲ್ಲಾಂದರೆ ಅವರು ಕೂಡ ಏನಾಗ್ತಾರೆ, ಶಿಕ್ಷಣದಿಂದ ವಂಚಿತರಾಗ್ತಾರೆ. ಇದನ್ನು ಚೈನಾದಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದಾರೆ, ಅಮೇರಿಕಾದಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದಾರೆ, ಫೇಲ್ಯೂರ್ ಆಗಿ ಇದನ್ನು ವಾಪಸ್ ತೊಗೊಂಡಿದ್ದಾರೆ ಸರ್. ನಾವು ಇವತ್ತು ನಮಗೆ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು ಅನ್ನೋದು ಉದ್ದೇಶ ಇರಬೇಕಾ, ಸರ್ಕಾರಿ ಶಾಲೆಗಳನ್ನ ಹೇಗೆ ಉದ್ಧಾರ ಮಾಡೋದು ಅಂತ ಉದ್ದೇಶ ಇರಬೇಕಾ, ಮುಚ್ಚಾಕೋದು ಉದ್ದೇಶ ಇರಬೇಕಾ, ನೀವೇ ಯೋಚನೆ ಮಾಡಿ ಸರ್. ಈಗ ನಾಳೆ ಒಂದು ರಾಜ್ಯಾದ್ಯಂತ ಒಂದು ಪ್ರೊಟೆಸ್ಟ್ ಇಟ್ಕೊಂಡಿದ್ದೀರಾ, ಅಂದರೆ ಫ್ರೀಡಮ್ ಪಾರ್ಕಲ್ಲಿ. ಸರ್ಕಾರಕ್ಕೆ ಏನು ಹೇಳಿ ಬಯಸ್ತಿರೋದು? ಸರ್ಕಾರಕ್ಕೆ ಏನಿಲ್ಲ ಸರ್, ಈ ಕೂಡಲೇ KPS ಮ್ಯಾಗ್ನೆಟ್ ಯೋಜನೆ ವಾಪಸ್ ತಗೊಳ್ಳಿ. ಅಷ್ಟು ಮಾತ್ರ ಅಲ್ಲ, ನಮಗಿರುವಂಥ ಸರ್ಕಾರಿ ಶಾಲೆಗಳಿಗೆ ನೀವುಗಳು ಇವಾಗ ಶಿಕ್ಷಕರ ನೇಮಕಾತಿ ಮಾಡ್ಕೊಳ್ಳಿ. 62,000 ಕಣ್ಣಿಗೆ ಕಾಣ್ತಾ ಇದೆ ಸರ್ ಶಿಕ್ಷಕರಿಲ್ಲ ಅಂತ. ಎಷ್ಟೋ ಜನ B.Ed ಮಾಡಿಕೊಂಡು M.Ed ಮಾಡಿಕೊಂಡು ಡಬಲ್ ಬಿಡ್ಕೊಂಡು ಕಾಯ್ತಾ ಇದ್ದಾರೆ. ಅವ್ರಿಗೆ ಕೆಲಸ ಕೊಡಿ ನೀವು, ಅವ್ರು ಹೋಗಿ ಚೆನ್ನಾಗಿ ಪಾಠ ಮಾಡ್ತಾರೆ, ನಮ್ಮ ಸರ್ಕಾರಿ ಶಾಲೆಯಲ್ಲಿ ಓದೋ ಮಕ್ಕಳು ಮುಂದೆ ಬರ್ತಾರೆ. ಆಮೇಲೆ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಕೊಡಿ, ಇರೋ ಶಾಲೆಗಳಿಗೆ ಕೊಡಿ. ಇವಾಗ ಸರ್ 2,500 ಕೋಟಿ ತಂದಿದ್ದಾರಲ್ಲ ಸಾಲ, ಇದು ಯಾವುದು ನಾರ್ಮಲ್ ಸ್ಕೂಲಿಗಲ್ಲ, KPS ಶಾಲೆಗಳಿಗೆ ಮಾತ್ರ. ನಾರ್ಮಲ್ ಸ್ಕೂಲ್ ಉದ್ಧಾರನೇ ಮಾಡಲ್ಲ. KPS ಶಾಲೆ ಅಂದರೆ ಏನು? ಬಿಲ್ಡಿಂಗ್ ಕಟ್ಟೋದು. ಈಗ ಒಂದು KPS ಮ್ಯಾಗ್ನೆಟ್ ಶಾಲೆಗೆ 5ರಿಂದ 6 ಕೋಟಿ ರೂಪಾಯಿ ಬರುತ್ತೆ. ಈಗ ಆ ಥರ ಒಂದು ತಾಲೂಕಲ್ಲಿ ಅಂದರೆ ಒಂದು MLA ಕ್ಷೇತ್ರಕ್ಕೆ ಆಲ್ಮೋಸ್ಟು ಈ ವರ್ಷ 800 KPS ಶಾಲೆ, 5-6 KPS ಮ್ಯಾಗ್ನೆಟ್ ಶಾಲೆ ಬರುತ್ತೆ. 5-6 KPS ಶಾಲೆ ಬರುತ್ತೆ ಅಂದರೆ 25ರಿಂದ 30 ಕೋಟಿ ದುಡ್ಡು ಒಂದು ತಾಲೂಕಿಗೆ. ಅದು MLA ಕಂಟ್ರೋಲಲ್ಲಿ ಬರುತ್ತೆ. ಬಿಲ್ಡಿಂಗ್ ಕಟ್ಟಿ ಕಮಿಷನ್ ಹೊಡೆಯೋದಕ್ಕೆ ಈ KPS ಮ್ಯಾಗ್ನೆಟ್ ಯೋಜನೆ ಮಾಡ್ತಾ ಇದ್ದಾರೆ ಸರ್. ಅಲ್ಲ, ಇನ್ನೊಂದು KKRDB ಮತ್ತು ಗಣಿಬಾಧಿತ ಪ್ರದೇಶಗಳಲ್ಲಿ ಅದು ಅಭಿವೃದ್ಧಿಗೆ ಅಂತ ಒಂದಷ್ಟು ಫಂಡ್ ಕೊಟ್ಟಿದ್ದಾರೆ. ಅದನ್ನು KPS ಶಾಲೆಗಳಿಗೆ, ಅಂದರೆ ಶಾಲೆ ಆರಂಭಕ್ಕೆ ಅಥವಾ ಕಟ್ಟಡ ಕಟ್ಟೋದಕ್ಕೆ ಬಳಸ್ಕೊಂಡ್ರೆ ಮತ್ತು ಜನರ ಅಭಿವೃದ್ಧಿ ಯಾವ ರೀತಿ ಆಗುತ್ತೆ? ಅದೇ ಸರ್, ಜನರ ಅಭಿವೃದ್ಧಿ ಮಾಡೋಕ್ಕೆ ಹೋಗ್ತಾ ಇಲ್ಲ ಸರ್, ಇವರು ದುಡ್ಡನ್ನು ನುಂಗಕ್ಕೆ ಹೋಗ್ತಾ ಇದ್ದಾರೆ. ಅದಕ್ಕೆ KKRDBಲೂ ದುಡ್ಡು ತಗೋತಾ ಇದ್ದಾರೆ, ಗಣಿಬಾಧಿತ ಪ್ರದೇಶಗಳಲ್ಲೂ ದುಡ್ಡು ತಗೋತಾ ಇದ್ದಾರೆ, ಮೈನಾರಿಟಿ ದುಡ್ಡನ್ನು ಕೂಡ ತಗೋತಾ ಇದ್ದಾರೆ ಸರ್. ಇಲ್ಲಿ ನಾವು ಗಮನಿಸಬೇಕಾಗಿರೋದು ಸರ್, ಹಳ್ಳಿಲಿ ಇವತ್ತು ಪೋಷಕರು ಇವತ್ತು ನಿಲ್ತಾ ಇದ್ದಾರೆ, ಪ್ರತಿರೋಧನ ಒಡ್ತಾ ಇದ್ದಾರೆ. ನಮ್ಮೂರ ಶಾಲೆ ಉಳಿಬೇಕು ಅಂತೇಳಿ 600ಕ್ಕೂ ಹೆಚ್ಚಿಗೆ ಸಮಿತಿಗಳಾಗಿದೆ ಸರ್. ಇವತ್ತು ಅವ್ರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಓಟನ್ನು ಬಹಿಷ್ಕಾರ ಮಾಡ್ತೀವಿ, ನಾವು ಬರೋ ಅಂಥ BO ಅಧಿಕಾರಿಗಳನ್ನ ಊರಿಂದ ಓಡಿಸ್ತೀವಿ, ಆದರೆ ನಮ್ಮೂರ ಶಾಲೆ ಮುಚ್ಚಕ್ಕೆ ಬಿಡಲ್ಲ. ಯಾಕೆ ಅಂತ ಹೇಳಿದ್ರೆ, ಬರೀ ನಾವು ಮಾತ್ರ ಓದಿಲ್ಲ, ನಮ್ಮ ಅಪ್ಪ ಅಮ್ಮಂದಿರು ಈ ಶಾಲೆಯಲ್ಲಿ ಓದಿದ್ದಾರೆ, ಅಟ್ಯಾಚ್ಮೆಂಟ್ ಇದೆ. ಅಷ್ಟು ಮಾತ್ರ ಅಲ್ಲ, ಪ್ರಜಾತಂತ್ರವನ್ನು ಅಥವಾ ಸರ್ಕಾರದ ಏನೇ ಯೋಜನೆಗಳಾಗಲಿ, ಒಂದು ಆಚರಣೆಗಳಾಗಲಿ, ಅವುಗಳನ್ನ ಹಳ್ಳಿಗಳಿಗೆ ಸಂಪರ್ಕ ಸೇತುವೆ ಯಾವಾಗಿದೆ ಅಂದರೆ ಶಾಲೆಗಳಿದೆ. ಈಗ ಪ್ರಜಾಪ್ರಭುತ್ವದ ಹಬ್ಬ ಅಂತ ಕರೀತಾರೆ, ಓಟೆಲ್ಲಿ ಹಾಕ್ತಾರೆ, ಶಾಲೆಯಲ್ಲಿ ಹಾಕ್ತಾರೆ. ಸ್ವತಂತ್ರ ದಿನಾಚರಣೆ, ಗಣರಾಜ್ಯೋತ್ಸವ, ಮಹಾನ್ ವ್ಯಕ್ತಿಗಳ ದಿನಾಚರಣೆ ಎಲ್ಲಿ ನಡೆಯುತ್ತೆ? ಶಾಲೆಯಲ್ಲಿ ನಡೆಯುತ್ತೆ. ಊರಲ್ಲಿ ಏನಾದರೂ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಅಥವಾ ಕ್ರೀಡಾ ಚಟುವಟಿಕೆ ನಡೆದ್ರೆ ಆ ಊರಿನ ಶಾಲೆಯ ಗ್ರೌಂಡಲ್ಲಿ ನಡೆಯುತ್ತೆ. ಎಲ್ಲದಕ್ಕೂ ಊರಿನ ಜನಗಳು ಅಲ್ಲಿ ಸೇರ್ತಾರೆ. ಅದು ಒಂದು ಸಾಂಸ್ಕೃತಿಕ ಅಸ್ತಿತ್ವ, ಒಂದು ಜೀವ. ಅಂಥ ಜೀವವನ್ನೇ ಕೊಲ್ಲೋದಕ್ಕೆ ಇವತ್ತು ರಾಜ್ಯ ಸರ್ಕಾರ ಹೊರಟಿದೆ ಸರ್. ಅದನ್ನು ನಾವು ಬಲವಾಗಿ ವಿರೋಧಿಸ್ತೀವಿ. ಅಷ್ಟು ಮಾತ್ರ ಅಲ್ಲ, ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋಕ್ಕೆ ಇಷ್ಟಪಡ್ತೀವಿ. ಇದೇನೋ ಯೋಜನೆಯನ್ನು ಮುಂದುವರಿಸಿದ್ರೆ ನೀವು ಕೂಡ ಅಧಿಕಾರದಿಂದ ಕೆಳಗಿಳಿಬೇಕಾಗತ್ತೆ. ನಮ್ಮೂರ ಶಾಲೆ ನಡೆಸೋವಂಥ ಕೆಲಸ ನಾವು ಮಾಡ್ತೀವಿ, ನೀವು ಯಾವುದೇ ಕಾರಣಕ್ಕೂ ಇದರಲ್ಲಿ ಮೂಗು ತೂರಿಸ್ಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಸರ್. ಇಷ್ಟೊತ್ತು ತುಂಬ ಒಳ್ಳೆ ಮಾಹಿತಿ ಕೊಟ್ಟಿದ್ದೀರಿ ಸರ್, ಧನ್ಯವಾದಗಳು. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.